ಹಾಯ್ ಫ್ರೆಂಡ್ಸ್, ಅನಿತಾ ಗುರಡ್ಡಿ ಕಿಚನ್ಗೆ ಸ್ವಾಗತ. ನಾನಿವತ್ತು ಶುಂಠಿ ಚಟ್ನಿ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣ. ನೋಡಿ, ಈ ಶುಂಠಿ ಚಟ್ನಿನ ನಾವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು 2 ತಿಂಗಳವರೆಗೂ ಇಟ್ಕೋಬೋದು. ಹೊರಗಡೆ ಇಟ್ಕೊಂಡ್ರೆ ಒಂದು 15 ದಿನ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ಶುಂಠಿ ಚಟ್ನಿ ಮಾಡೋಕ್ಕೆ ನಾನು ಈ ಬಲ್ತಿರೋ ಶುಂಠಿನ ತೊಗೊಂಡಿದ್ದೀನಿ, ಒಂದು ಬಟ್ಲು. ನೋಡಿ, ಈಗ ಮೆಜರ್ಮೆಂಟಿಗೆ ಈ ಬಟ್ಲು ತೊಗೊಂಡಿದ್ದೀನಲ್ಲ, ಇದೇ ಬಟ್ಲಲ್ಲೇ ಹುಣಸೆಹಣ್ಣು ಮತ್ತು ಬೆಲ್ಲ ತೊಗೊಳ್ತೀನಿ. ನಾನು ಮೆಜರ್ಮೆಂಟಿಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಶುಂಠಿನ ತೊಳೆದು ಈಗ ಮೇಲೆ ಸಿಪ್ಪೆ ಎಲ್ಲ ತೊಕ್ಕೋತಾ ಇದ್ದೀನಿ. ನಾನು ತೊಗೊಂಡು ಇದನ್ನು ಸಣ್ಣದಾಗಿ ಕಟ್ ಮಾಡಿ ಒಂದು ಸ್ವಲ್ಪ ಇದರಲ್ಲಿ ಇರೋದು ನೀರಿನ ಅಂಶ ಏನಾದರೂ ಇದ್ದರೆ ಒಂದು ಟವೆಲ್ ತೊಗೊಂಡು ಒರೆಸ್ಬಿಡ್ಬೇಕು ನಾವು. ಇದರಲ್ಲಿ ನೀರಿನ ಅಂಶ ಇರಬಾರ್ದು. ನೋಡಿ, ಹುಣಸೆಹಣ್ಣು ತೊಗೊಂಡಿದ್ದೀನಿ, ಅದೇ ಬಟ್ಲಲ್ಲೇ ಬೆಲ್ಲ ತೊಗೊಂಡಿದ್ದೀನಿ, ಅದೇ ಬಟ್ಲಲ್ಲೇ ನಾನು ಈಗ ಶುಂಠಿ ತೊಗೊಂಡಿದ್ದೀನಿ. ನೋಡಿ, ಎಣ್ಣೆ ತೊಗೊಂಡಿದ್ದೀನಿ ಮತ್ತು ಕಲ್ಲುಪ್ಪು ತೊಗೊಂಡಿದ್ದೀನಿ ಮತ್ತು ಮೆಂತ್ಯ, ಜೀರಿಗೆ, ಸಾಸಿವೆ, ಆಮೇಲೆ ಧನಿಯಾ ತೊಗೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಖಾರದ ಪುಡಿ ತೊಗೊಂಡಿದ್ದೀನಿ, ಕರಿಬೇವು ಮತ್ತು ಒಣ ಮೆಣಸಿನ್ಕಾಯಿ, ಇಂಗು ಇಷ್ಟು ಬೇಕಾಗುತ್ತೆ. ಈಗ ಇದೆಲ್ಲ ಏನೇನು ಎಷ್ಟೆಷ್ಟು ಪ್ರಮಾಣ ಬೇಕಂತ ನಾನು ಡ್ರೈ ರೋಸ್ಟ್ ಮಾಡುವಾಗ ಹೇಳ್ತೀನಿ ಅದನ್ನು. ನೋಡಿ, ಈಗ ಮೊದಲು ನಾನು ಹುಣಸೆಹಣ್ಣನ್ನು ಒಂದು ಸ್ಟವ್ ಮೇಲೆ ಇಟ್ಕೊಂಡು ಈಗ ಇದನ್ನು ಹುಣಸೆಹಣ್ಣನ್ನ ನಾನು ಚೆನ್ನಾಗಿ ಕುದಿಸ್ಕೊಳ್ತೀನಿ. ಮೊದಲು ಹುಣಸೆಹಣ್ಣು ನಾವು ತೊಗೊಳ್ಳುವಾಗ ಇದರಲ್ಲಿರೋ ಸಿಪ್ಪೆ, ಆಮೇಲೆ ಕಡ್ಡಿ, ಬೀಜ ಏನಾದರೂ ಇದ್ದರೆ ತೆಗೆದು ನೀಟಾಗಿ ಇದನ್ನು ಕ್ಲೀನ್ ಮಾಡ್ಕೋಬೇಕು ನಾವು. ಈ ಕಡೆ ಇನ್ನೊಂದು ಪ್ಯಾನ್ ಇಟ್ಕೊಂಡು ನಾನು ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ. ಧನಿಯಾ, ಆಮೇಲೆ ನೋಡಿ ಮೆಂತ್ಯ ತೊಗೊಂಡಿದ್ದೀನಿ, ಒಂದೂವರೆ ಸ್ಪೂನ್ ಮೆಂತ್ಯ ತೊಗೊಂಡಿದ್ದೀನಿ. ಆಮೇಲೆ 1.5 ಸ್ಪೂನು ನಾನು ಧನಿಯಾ ತೊಗೊಂಡಿದ್ದೀನಿ, 1.5 ಸ್ಪೂನು ನಾನು ಸಾಸಿವೆ ತೊಗೊಂಡಿದ್ದೀನಿ, 1.5 ಸ್ಪೂನು ನಾನು ಜೀರಿಗೆ ತೊಗೊಂಡಿದ್ದೀನಿ. ನಾನು ಮೆಂತ್ಯನೂ ಸರಿ ಪ್ರಮಾಣದಲ್ಲೇ ತೊಗೊಂಡಿದ್ದೀನಿ, ಕಡಿಮೆ ತೊಗೊಂಡಿಲ್ಲ. ಕಹಿ ಬರಲ್ಲ ಇದು, ಯಾಕಂದರೆ ಬೆಲ್ಲ ಹಾಕ್ತೀನಲ್ಲ, ಅದಕ್ಕೋಸ್ಕರ ಇದು ಕಹಿ ಬರಲ್ಲ. ಅದಕ್ಕೋಸ್ಕರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಮೆಂತ್ಯನೂ ಒಂದು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ, ಸರಿ ಪ್ರಮಾಣದಲ್ಲೇ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಇದು, ಟೇಸ್ಟೂ ಸೂಪರಾಗಿರುತ್ತೆ. ನೋಡಿ, ಈಗ ಎಲ್ಲದನ್ನು ಹಾಕ್ಕೊಂಡಿದ್ದೀನಿ, 1.5 ಸ್ಪೂನು ಎಲ್ಲ ಹಾಕ್ಕೊಂಡು ಜೀರಿಗೆ, ಸಾಸಿವೆ, ಆಮೇಲೆ ಮೆಂತ್ಯ, ಆಮೇಲೆ ಧನಿಯಾ ಎಲ್ಲದನ್ನು 1.5 ಸ್ಪೂನ್ ತೊಗೊಂಡು ಇದನ್ನು ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡೆ. ಈಗ 1.5 ಸ್ಪೂನು ನಾನು ಎಣ್ಣೆ ಹಾಕ್ಕೊಂಡು ಈಗ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಶುಂಠಿನ, ಅದನ್ನು ಈಗ ಹುರ್ಕೊಳ್ತೀನಿ ಎಣ್ಣೆಯಲ್ಲಿ. ಇದನ್ನು ಸ್ವಲ್ಪ ಇದು ಚೆನ್ನಾಗಿ ಎಣ್ಣೆಯಲ್ಲಿ ಹುರಿಬೇಕು ಶುಂಠಿ. ನೋಡಿ, ಆಗಿದೆ. ಈಗ ಇದನ್ನು ತೆಗೆದಿಟ್ಕೊಂಡು ಕುದ್ದಿರೋ ಹುಣಸೆಹಣ್ಣನ್ನು ಈಗ ನಾನು ನೋಡಿ, ಈಗ ಇದು ಆಗಿದೆ. ಈಗ ಇದನ್ನು ಮಿಕ್ಸಿ ಮಾಡ್ಕೋಬೇಕು, ಹುಣಸೆಹಣ್ಣು ಪೇಸ್ಟ್ ಮಾಡ್ಕೋಬೇಕು. ಅಷ್ಟರಲ್ಲಿ ಡ್ರೈ ರೋಸ್ಟ್ ಮಾಡಿರೋದು ಇದನ್ನು ನಾನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೇ ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನ ನೋಡಿ ಹಾಕ್ಕೊಳ್ಬೇಕು, ಯಾಕಂದರೆ ನಾನು ಈಗ ಖಾರದ ಪುಡಿ ಮಷಿನ್ ಮಾಡಿಸುವಾಗ ಅದಕ್ಕೆ ಉಪ್ಪು ಸೇರಿಸಿರ್ತೀವಿ, ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಉಪ್ಪು ಕಡಿಮೆ ತೊಗೊಂಡಿದ್ದೀನಿ. ನೋಡಿ, ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಜೊತೆ. ನೋಡಿ, ಈಗ ಶುಂಠಿ ಆಮೇಲೆ ಬೆಳ್ಳುಳ್ಳಿ ಪೇಸ್ಟ್ ಮಾಡಿದ್ದೀನಿ. ಈಗ ಅದಕ್ಕೇ ಬೆಲ್ಲ ಹಾಕ್ಕೊಳ್ತೀನಿ ನಾನು. ಬೆಲ್ಲ ಹಾಕ್ಕೊಂಡು ಅದನ್ನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಬೆಳ್ಳುಳ್ಳಿನ ಮಿಕ್ಸಿಗೂ ಹಾಕ್ಕೊಂಡಿದ್ದೀನಿ, ಆಮೇಲೆ ಒಗ್ಗರಣೆಗೂ ಹಾಕ್ಕೊಳ್ತೀನಿ. ನೋಡಿ, ಹುಣಸೆಹಣ್ಣು ಅದೇ ಈಗೇನು ಪೇಸ್ಟ್ ಮಾಡ್ಕೊಂಡೆ ನಾನು, ಬೆಲ್ಲ, ಶುಂಠಿ, ಬೆಳ್ಳುಳ್ಳಿ, ಅದೇ ಜಾರಿಗೆನೇ ಈಗ ಹುಣಸೆಹಣ್ಣು ಹಾಕ್ಕೊಂಡು ಅದನ್ನು ಪೇಸ್ಟ್ ಮಾಡ್ಕೊಳ್ತೀನಿ. ಹುಣಸೆಹಣ್ಣಲ್ಲಿ ಈಗ ನೀರು ಹಾಕಿ ಕುದಿಸ್ಕೊಂಡಿರ್ತೀವಲ್ಲ, ಅದು ನೀರಿನ ಅಂಶ ಹೋಗಬೇಕು. ಅದಕ್ಕೋಸ್ಕರ ಎಣ್ಣೆಯಲ್ಲಿ ಇದನ್ನು ಹುಣಸೆಹಣ್ಣು ಪೇಸ್ಟ್ನ ನಾನು ಕುದಿಸ್ಕೊಳ್ತಾ ಇದ್ದೀನಿ. ಇದನ್ನು ಫ್ರೈ ಮಾಡ್ತಾ ಇದ್ದೀನಿ, ನೀರಿನ ಅಂಶ ಹೋಗಬೇಕು ಅಲ್ಲಿವರೆಗೂ. ಇದನ್ನು ನಾನು ಹೈ ಫ್ಲೇಮಲ್ಲಿ ನೀರಿನ ಅಂಶ ಹೋಗಬೇಕು ಅಲ್ಲಿವರೆಗೂ ನಾನು ಇದನ್ನು ಒಂದು ಸ್ವಲ್ಪ ಹುರ್ಕೊಳ್ತೀನಿ ಎಣ್ಣೆ ಹಾಕಿ. ಆಗಿದೆ ಇದು. ಈಗ ಒಗ್ಗರಣೆಗೆ ಇನ್ನೊಂದು ಪ್ಯಾನ್ ಇಟ್ಕೊಂಡು ಒಗ್ಗರಣೆಗೆ ನಾನು ಎಲ್ಲ ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ.
ನೋಡಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಸಾಸಿವೆ ಹಾಕ್ಕೊಳ್ತೀನಿ. ಇದಕ್ಕೇ ನಾವು ಬೇಕಂದರೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಳ್ಬೋದು, ನಾನು ಹಾಕ್ಕೊಂಡಿಲ್ಲ. ನೋಡಿ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಒಂದು ಸ್ವಲ್ಪ ಸಾಫ್ಟಾಗಿದೆ. ಈಗ ನಾನು ಒಣಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೇ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಹಿಂಗೆ ಹಾಕ್ಕೊಂಡು ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು ಚೆನ್ನಾಗಿದ್ದು ಫ್ರೈ ಆಗಬೇಕು ಎಣ್ಣೆಯಲ್ಲಿ. ನೋಡಿ ಎಲ್ಲ ಎಣ್ಣೆಯಲ್ಲಿ ಫ್ರೈ ಆಗಿದೆ. ಈಗ ನಾನು ಮಿಕ್ಸಿ ಮಾಡ್ಕೊಂಡಿರೋ ಪೇಸ್ಟೆಲ್ಲ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ. ಎಲ್ಲ ಹುಣಸೆಹಣ್ಣಿನ ಪೇಸ್ಟ್ ಮಾಡಿ ಅದನ್ನು ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿ ನೀರಿನಂಶ ತೆಗೆದಿದ್ದರಿಂದ ಅದರಲ್ಲಿ ಏನೂ ಇದು ಇರಲ್ಲ. ಅದಕ್ಕೋಸ್ಕರ ಈಗ ಇದನ್ನು ಹಾಕಿದ ಮೇಲೆ ನಾನು ಜಾಸ್ತಿ ಹೊತ್ತು ಸ್ಟವ್ ಮೇಲೆ ಇಡಲ್ಲ ನಾನು. ನೋಡಿ ಈ ಶುಂಠಿ ಮತ್ತು ಬೆಲ್ಲ ಬೆಳ್ಳುಳ್ಳಿ ಮಿಕ್ಸ್ ಮಾಡಿರೋದು ಹಾಕ್ಕೊಂಡಿದ್ದೀನಿ. ಈಗ ಹುಣಸೆಹಣ್ಣಿನ ಪೇಸ್ಟ್ ಹಾಕ್ಕೊಂಡು ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಅಚ್ಚ ಖಾರದ ಪುಡಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ನಾನು ಏನು ಈಗ ಹುಣಸೆಹಣ್ಣಿನ ತೊಗೊಂಡಿದ್ನೆಲ್ಲ ಮೆಜರ್ಮೆಂಟ್ಗೆ ಅದೇ ಬಟ್ಲಲ್ಲೇ ತೊಗೊಂಡಿದ್ದೀನಿ. ನಾನು ಡ್ರೈ ರೋಸ್ಟ್ ಮಾಡಿರೋ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಈಗ ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಶುಂಠಿ ಚಟ್ನಿ ರೆಡಿ. ನೋಡಿ ಮೊದಲು ನಾನು ಅಚ್ಚ ಖಾರದ ಪುಡಿನ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಈ ಶುಂಠಿ ಚಟ್ನಿನ ನಾವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 1 ರಿಂದ 2 ತಿಂಗಳವರೆಗೂ ಇಟ್ಕೋಬೋದು. ಹೊರಗಡೆ ಆದರೆ ಒಂದು 15 ದಿವಸ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಇದು ಮೊಸರನ್ನಕ್ಕೆ, ಆಮೇಲೆ ಇಡ್ಲಿ ದೋಸೆಗೆ ಸೈಡಲ್ಲಿ ಯಾವುದಾದ್ರೂ ಒಂದು ಚಟ್ನಿ ಜೊತೆ ಇದನ್ನು ಹಚ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಇದು ಒಂದು ಸಲ ಟ್ರೈ ಮಾಡಿ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನನಗೆ. ನೋಡಿ ರೆಡಿಯಾಗಿದೆ. ಈಗ ಈ ರೆಡಿಯಾಗಿರೋದನ್ನ ನಾನು ಒಂದು ಸ್ವಲ್ಪ ನಾನು ಹೊರಗಡೆ ಇಟ್ಕೊಳ್ತೀನಿ ಡೈಲಿ ಯೂಸ್ ಮಾಡೋಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಇದು. ಯಾಕಂದರೆ ಹುಣಸೆಹಣ್ಣು ಬೆಲ್ಲ ಎಲ್ಲ ಹಾಕಿದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇಷ್ಟು ಹೊರಗಡೆ ಇಟ್ಕೊಳ್ತೀನಿ. ಇನ್ನೊಂದು ಗಾಜಿನ ಬಾಟ್ಲಲ್ಲಿ ತುಂಬಿ ನಾನು ಫ್ರಿಜ್ಜಲ್ಲಿ ಇಡ್ತೀನಿ. ನಮಗೆ ಎಷ್ಟು ಬೇಕೋ ಅಷ್ಟು ಯಾವಾಗ ಬೇಕಾಗುತ್ತೆ ಆವಾಗ ತೊಗೊಂಡು ಯೂಸ್ ಮಾಡ್ಕೋಬೋದು. ನೋಡಿ ಸೂಪರಾಗಿರೋ ಶುಂಠಿ ಚಟ್ನಿ ರೆಡಿ ಆಯಿತು. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ. ಮತ್ತೊಮ್ಮೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಒಂದಿಗೆ. ನಮಸ್ಕಾರ.